ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ವೇದಿಕೆ ಮತ್ತು ನೌಕರರ ಸಂಘ ರಾಜ್ಯ ಘಟಕ ಹುಬ್ಬಳ್ಳಿ ಈ ಒಂದು ಸಂಸ್ಥೆಯವರು ಬಹಳಷ್ಟು ವರ್ಷಗಳಿಂದ ಇವತ್ತು ಹಿರಿಯ ನಾಗರಿಕರಿಗೆ ಏನು ತೊಂದರೆಗಳಾಗ್ತದೋ ಅವ್ರ ಸಮಸ್ಯೆಗಳೇನದಾವ ಆ ಸಮಸ್ಯೆಗಳ ತೊಂದರೆಗಳ ಪರಿಹಾರಕ್ಕಾಗಿ ಬಹಳ ಒಳ್ಳೆಯದಂತ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಇವ್ರದ್ದು ಈ ಸಂಘದ್ದು ಜಿಲ್ಲಾವಾರು ತಾಲೂಕುವಾರು ಹಲವಾರು ಘಟಕಗಳನ್ನ ಬ್ರಾಂಚ್ಗಳನ್ನು ಮಾಡಿದ್ದಾರೆ. ಹಾಗಾಗಿ ತಾಲೂಕು ಘಟಕ ಇರ್ಬೋದು, ಜಿಲ್ಲಾ ಘಟಕದವರು ಕೂಡ ಆಯಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಿರಿಯ ನಾಗರಿಕರ ತೊಂದರೆಗಳನ್ನು ಕೂಡ ಒಂದು ಸಮಸ್ಯೆಗೆ ಪರಿಹಾರವನ್ನು ಅವ್ರು ಕೊಡ್ತಾ ಇದ್ದಾರೆ. ಈ ಸಂಘಟನೆಯದು ಒಂದು ನಿವೃತ್ತ ನೌಕರರ ಮತ್ತು ಹಿರಿಯ ನಾಗರಿಕರ ಒಂದು ಭವನ ಗದಗದೊಳಗ ನಿರ್ಮಾಣ ಆಗಿದೆ. ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆ ಆದ ನಂತರ ಸಂದರ್ಭದೊಳಗ ಇವ್ರು ಮಾಡ್ತಕ್ಕಂತ ಒಳ್ಳೆ ಕೆಲಸ ನೋಡಿಕೊಂಡು ನಾನು ನೌಕರ ಭವನಕ್ಕೆ ಸುಮಾರು 6 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀನಿ. ಮತ್ತೆ ಇವತ್ತು ಹುಬ್ಬಳ್ಳಿ ಒಳಗೂ ಕೂಡ ಒಂದು ಕಾರ್ಯಕ್ರಮ ಹಿರಿಯ ನಾಗರಿಕರ ಕುರಿತು ಹಿರಿಯ ನಾಗರಿಕರಿಗೆ ಗೌರವವನ್ನು ಕೊಡಬೇಕು ಆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಇಲ್ಲಿನೂ ಕೂಡ ಕೋಟಿಗಟ್ಟಲೆ ಹಣದ ಒಂದು ಭವನವನ್ನ ನಿವೃತ್ತ ನೌಕರರ ಭವನ ಹಿರಿಯ ನಾಗರಿಕರ ಭವನವನ್ನು ಕಟ್ತಾ ಇದ್ದಾರೆ. ಈ ಭವನಕ್ಕೂ ಕೂಡ ನನ್ನ ಶಾಸಕರ ಅನುದಾನದಿಂದ ಈ ತಿಂಗಳೊಳಗಾಗಿ ಅನುದಾನವನ್ನು ಎಷ್ಟು ಸಾಧ್ಯದ ಅಷ್ಟು ಹೆಚ್ಚು ಅನುದಾನವನ್ನ ನಾನು ಬಿಡುಗಡೆ ಮಾಡ್ತೀನಿ. ಬಹಳ ಮುಖ್ಯವಾಗಿ ಇವತ್ತಿನ ಸಭೆಯೊಳಗೆ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಪಾಟೀಲ್ರು ಹಲವಾರು ಬೇಡಿಕೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಹಿಂದೆ ಕೇಂದ್ರ ಸರ್ಕಾರದವರು ರೈಲ್ವೆ ಪ್ರಯಾಣದ ಕನ್ಸೆಷನ್ ಕೊಡ್ತಿದ್ರು, ಅದು ನಿಂತು ಹೋಗಿದೆ ಅಂತ ಹೇಳಿದ್ದಾರೆ. ಹಾಗೂ ವೃದ್ಧಾಪ್ಯ ವೇತನ ಏನು ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಿತ್ತು ಅದನ್ನು ಕೂಡ ನಿಂತದ, ಟೆಂಪ್ರವರಿ ನಿಲ್ಸರ್. ಯಾಕಂದ್ರೆ ಅದಕ್ಕೊಂದು 35 ಇನ್ಕಮ್ ಸ್ಲ್ಯಾಬ್ ಲಿಮಿಟ್, ಅದು 35,000 ಯಾರದಾರ ಅವ್ರಿಗೆ ಕೊಡಂಗಿಲ್ಲ, ಕೆಳಗೆ ಕಡಿಮೆಗಿದ್ದರೆ ಮಾತ್ರ ಕೊಡ್ತೀನಿ ಅಂತ ಹೇಳಿದಾರೆ. ಮೊದ್ಲಾಗಿ ಹಿಂಗ ಇರ್ಲಿಲ್ಲ, ಯಾವ ಕಂಡೀಷನ್ ಇರ್ಲಿಲ್ಲ. ಎಲ್ಲ ಹಿರಿಯ ನಾಗರಿಕರಿಗೂ ಕೂಡ ಅವರು ವೃದ್ಧಾಪ್ಯವನ್ನು ಕೊಡ್ತಿದ್ರು. ಸೊ ಎಲ್ಲಾ ಸಮಸ್ಯೆಗಳನ್ನ ಮುಂದಿನ ಅಧಿವೇಶನ ಏನ್ ನಡೀತದ ಫೆಬ್ರವರಿ ಮಾರ್ಚ್ ಬಜೆಟ್ ಬರ್ತದ, ಆ ಬಜೆಟ್ ಅಧಿವೇಶನದೊಳಗೆ ಹಿರಿಯ ನಾಗರಿಕರ ಮತ್ತು ನಿವೃತ್ತ ನೌಕರರ ಏನ್ ಸಮಸ್ಯೆಗಳದಾವ, ಬೇಡಿಕೆಗಳದಾವ, ಆ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಿ ಅಂತ ತಿಳ್ಕೊಂಡು ನಾನು ವಿಧಾನ ಪರಿಷತ್ನೊಳಗ ಅವ್ರ ಪರವಾಗಿ ವಾದವನ್ನ ಮಂಡಿಸ್ತೇನೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬಯಸ್ತೇನೆ. ಹಿರಿಯ ನಾಗರಿಕರು ಮತ್ತು ನಿವೃತ್ತ ಏನು ಸಂಘದ ರಾಜ್ಯ ಘಟಕ ಸಂಘ ಇವ್ರದ್ದು ಅತ್ಯಂತ ಪ್ರಮುಖವಾದಂತ ಬೇಡಿಕೆ ಅಂದ್ರ ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರಿಗೆ ಇದೇನಿವತ್ತು ಇನ್ಕಮ್ ಸ್ಲ್ಯಾಬ್ ಅದ ಅದು ಯಾವ್ದು ಕಂಡೀಷನ್ ಹಾಕ್ಲಾರ್ದಂಗ ಎಲ್ಲಾ ಹಿರಿಯ ನಾಗರಿಕರಿಗೆ ಕೂಡ ಪ್ರತಿ ತಿಂಗಳ 10,000 ರೂಪಾಯಿ ಅಥವಾ ಮಾಸಾಸನ ನೀಡಬೇಕು ಅಂತಕೊಂಡು ಬೇಡಿಕೆ ಅದ. ಈ 10,000 ರೂಪಾಯಿದೊಳಗ ಸೆಂಟ್ರಲ್ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ ಇರಬೇಕು, ಸ್ಟೇಟ್ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ ಇರ್ಬೇಕಂತ ಹೇಳಿದಾರೆ. ಖಂಡಿತವಾಗಿ ಬೇಡಿಕೆ ಏನದ, ಈ ಬೇಡಿಕೆ ಕುರಿತು ನಮ್ಮ ಪ್ರಹ್ಲಾದ್ ಜೋಶಿ ಅವರೇನು ಮಾನ್ಯ ಸಚಿವರಿದಾರ, ನಮ್ಮ ಭಾಗದ ಹಿರಿಯ ಸಚಿವರು ಅನುಭವಿಗಳು ಮತ್ತು ಕ್ಯಾಬಿನೆಟ್ ಒಳಗ ಅವ್ರದೇ ಆದಂತ ಒಂದು ಗೌರವ ಸ್ಥಾನಮಾನದ ಅವ್ರ ಮುಖಾಂತರ ಮನವಿ ಸಲ್ಲಿಸ್ತೀವಿ. ಇನ್ನು ರಾಜ್ಯ ಸರ್ಕಾರಕ್ಕೂ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ರೂಪಾಯಿ ಮಾಸಾಸನ 10,000 ರೂಪಾಯಿ ಹಿರಿಯ ನಾಗರಿಕ ಕೊಡುವಂತ ಅವ್ರ ಬೇಡಿಕೆ ಅದ. ಅಸಾಧ್ಯವಾದಷ್ಟು ಅದನ್ನ ಬೇಡಿಕೆಯನ್ನ ನಾವು ಈಡೇರಿಸಲಿಕ್ಕೆ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತೀವಿ. ಜಗದೀಶ್ ಶೆಟ್ಟರು ಆಗ್ಯಾರ, ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರು, ನಮ್ಮ ಭಾಗದಾಗ ಯಾರ್ಯಾರು ಬಸವರಾಜ ಬೊಮ್ಮಾಯಿ ಅವರಾಗಿದ್ದಾರೆ, ಅವರೆಲ್ಲರಿಗೂ ಕೂಡ ನಾವು ಒತ್ತಾಯ ಮಾಡಿ ಅವರು ಕೇಂದ್ರ ಸರ್ಕಾರ ಮಟ್ಟದೊಳಗೆ ಅವರು ಪ್ರಯತ್ನ ಮಾಡ್ತಾರೆ. ನಾವು ಈ ಭಾಗದ ನಮ್ದು ರಾಜ್ಯಕ್ಕೆ ನಾವು ಕೂಡ ಒತ್ತಾಯವನ್ನು ಮಾಡ್ತಿದ್ದೀವಿ. ಹಿರಿಯ ನಾಗರಿಕ ವೇದಿಕೆ ಹಾಗೂ ನಿವೃತ್ತ ನೌಕರರ ಒಂದು ವೇದಿಕೆ ಅಡಿಯಲ್ಲಿ ಇವತ್ತು ಹಲವಾರು ಅವರದೇ ಆದಂತ ಸಮಸ್ಯೆಗಳನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಸಂಘದ ಅಧ್ಯಕ್ಷರಾದಂತಹ BA ಪಾಟೀಲ್ ಅವರು ಬಹಳ ಉತ್ತಮವಾಗಿ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರವೂ ಕೂಡ ಸ್ಪಂದಿಸಬೇಕಾಗ್ತದೆ. ಸಮಾಜದಲ್ಲಿರುವಂತ ನಮ್ಮಂತ ಎಲ್ಲ ಪ್ರಮುಖರು ಕೂಡ ಅವರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ರೂಪದವಾಗಿ ನಮ್ಮ ಶಾಸಕರಿರ್ಬೋದು, ಸಂಸದರ ಮೂಲಕ ನಾವು ಕೂಡ ಅವರ ಕೈ ಜೊತೆ ಜೋಡಿಸ್ತೀವಿ ಅಂತ ಈ ಸಂದರ್ಭ ಹೇಳ್ತಾ, ಒಟ್ಟಾರೆ ಈ ಸಮಾಜದಲ್ಲಿ ಹಿರಿಯರನ್ನ ಗೌರವದಿಂದ ಕಾಣಬೇಕು ಮತ್ತು ಅವ್ರಿಗೂ ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸಿ ಒಂದು ಹಂತಕ್ಕೆ ಬಂದಿರ್ತಾರೆ. ಅವರಿಗೆ ನಿಜಕ್ಕೂ ಬೇಕಾದಂತ ಸೌಲಭ್ಯಗಳಿರ್ಬೋದು ಮತ್ತು ಗೌರವ ಎಲ್ಲ ಸಮಾಜದವರು ಕೂಡ ಕೊಡುವಂತ ಒಂದು ಕಾರ್ಯ ಆಗಬೇಕಾಗಿದೆ. ಅದರಲ್ಲೂ ವಿಶೇಷವಾಗಿ ಅವ್ರ ಏನ್ ಬೇಡಿಕೆಗಳಿದಾವೆ ಸರ್ಕಾರ ಆ ನಿಟ್ಟಿನಲ್ಲಿ ಅದನ್ನ
ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸರ್, ಮತ್ತೆ ನಾವು ಹಿರಿಯ ನಾಗರಿಕರಾಗಿರೋದ್ರಿಂದ ಈ ಸಂಸ್ಥೆಯ ಸದಸ್ಯತ್ವನ ಪಡಿತೀನಿ ಅಂತ ತಾವು ಕೂಡ ಖಂಡಿತವಾಗಿ ನಾನು ಕೂಡ 64 ವರ್ಷ ನಾನು ಕೂಡ ಮೆಂಬರ್ ಆಗ್ತೀನಿ. ಅಷ್ಟೇ ಅಲ್ಲ, ಅವ್ರ ಜೊತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಕೈ ಜೋಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ. ಮತ್ತು ಆ ರೀತಿ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಧನ್ಯವಾದ. ಪ್ರತಿ ದಿವಸ ನಮ್ಮ ಹಿರಿಯ ನಾಗರಿಕರು ಏನೈತಿ, ಬಹುಶಃ ಈಗ 70% ಹಿರಿಯ ನಾಗರಿಕರು ಗ್ರಾಮಾಂತರದೊಳಗ ಅದಾರ. ಅದ್ರಲ್ಲಿ ಎಷ್ಟೋ ಜನ ಇಲ್ಲಿಟ್ರೇಟ್, ಯಾವ್ದೋ ಶಾಲಿ ಕೂಡ ಕರ್ತಿಲ್ಲ. ಅವ್ರಿಗೆ ಕಾನೂನಲ್ಲಿ ಏನ್ ಮಾಡ್ಬೇಕು, ತೊಂದರೆ ಬಂದ್ರ ಏನು ಇದ್ರ ಬಗ್ಗೆ ಇಲ್ಲ. ಸರ್ಕಾರದೊಳಗ ಕಾನೂನದೊಳಗ, ಆಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವರು ಪಾಲಿಸೀಸ್ ಆಫ್ ಸೀನಿಯರ್ ಸಿಟಿಜನ್ ಅಂತ ಪ್ರತಿ ವರ್ಷ ಬಿಡುಗಡೆ ಮಾಡ್ಬೇಕಂತ ಐತಿ. ಅದ್ರೊಳಗ ಈ ನಿರಕ್ಷರಿಗಾದಂತ ಇವರಿಗೆ ಗ್ರಾಮೀಣ ಹಿರಿಯ ನಾಗರಿಕರಿಗೆ ಸ್ವಸಹಾಯ ಗುಂಪು ಮಾಡ್ಬೇಕು, ಸಹಾಯ ಮಾಡ್ಬೇಕು, ಅಲ್ಲೇ ಅಧಿಕಾರಿಗಳು ಹೋಗಿ ಭೇಟಿ ಮಾಡ್ಬೇಕು ಅಂತ ಐತಿ. ಇದು ಯಾವುದು ಸರ್ಕಾರ ಇಲ್ಲಿ ಸುಮಾರು 18 ವರ್ಷ ಆದ್ರೂ ಕೂಡ ಯಾವುದೂ ಮಾಡಿಲ್ಲ. ಇದರಿಂದ ಪ್ರತಿ ದಿವಸ ಹಿರಿಯ ನಾಗರಿಕರು ಸಫರರ್ ಏನೈತಿ, ಬಹಳಷ್ಟು ದೌರ್ಜನ್ಯ ಅಂತಂದ್ರೆ ಇವ್ರು ಕೆಲವರು ಹೇಳ್ತಾರ, ನಮ್ಮ ರಾಜಕಾರಣಿಗಳು ಹೇಳ್ಬೋದು, ದೌರ್ಜನ್ಯ ಅಂದ್ರೆ ಹೊಡೆದು ಬಡ್ದು ಮಾಡಿದಷ್ಟ ದೌರ್ಜನ್ಯ ಅಂತ. ದೌರ್ಜನ್ಯಕ್ಕೆ ಅದ ಅರ್ಥ ಅಲ್ಲ. ದೌರ್ಜನ್ಯ ಅಂದ್ರೆ ಅವಾಚ್ಯ ಶಬ್ದದಿಂದ ಹಿರಿಯ ನಾಗರಿಕರ ಬೈದ್ರು ದೌರ್ಜನ್ಯ, ಅವ್ರಿಗೆ ಮನಸ್ಸು ನೋವು ಮಾಡಿದ್ರು ದೌರ್ಜನ್ಯ, ಊಟ ಕೊಡ್ಲಿಲ್ಲದ್ರೂ ದೌರ್ಜನ್ಯ, ಬರೀ ಹೊಡೆದ್ರು ಬಡ್ದನ್ನ ಮೀನಿಂಗ್ ನೋಡಿ ದೌರ್ಜನ್ಯ ಅಂತಾರ. ಅದು ದೌರ್ಜನ್ಯ ಅಲ್ಲ. ಅದಕ್ಕೆ ಇಂಥ ಅನೇಕ ದೌರ್ಜನ್ಯಗಳಿಂದ ನಮ್ಮ ಹಿರಿಯ ನಾಗರಿಕರು ಮನಸ್ಸಿಗೆ ಶಾಂತಿ ಇಲ್ದಂಗೆ ಹೇಳ್ಕೊಳಕ್ ಆಗೋದಿಲ್ಲ. ಪಾಪ ಹೇಳಿದ್ರೆ ಏನ್ ಪ್ರಯೋಜನ ಇಲ್ಲ. ವ್ಯಾಖ್ಯಾನವನ್ನ ಮಾಡಿದಾರ, ಯಾವುದು ಹಿರಿಯ ನಾಗರಿಕರಿಗೆ ಅವಮಾನ ದೌರ್ಜನ್ಯ ಅಂತ ಐತೆ, ಅದು ವ್ಯಾಖ್ಯಾನಿಸಿದ್ದಾರೆ, ಐತೆ, ವ್ಯಾಖ್ಯಾನಿಸಿದ್ದೈತಿ. ಸರ್ಕಾರ ಅದ್ರ ಬಗ್ಗೆ ಸಾಕಷ್ಟು ಪತ್ರಿಕೆಯನ್ನು ಕೊಡ್ತೈತಿ. ಅಬ್ಯೂಸಿಂಗ್ ಆಫ್ ಸೀನಿಯರ್ ಸಿಟಿಜನ್ ಸ್ಪೆಷಲ್ ಐತೆ. ಅಂದ್ರೆ ಹಿರಿಯ ನಾಗರಿಕರು ಕೂಡ ನಾವು ಅವಾಚ್ಯ ಶಬ್ದದಿಂದ ಮಾತಾಡಿದ್ರು ದೌರ್ಜನ್ಯ. ಆದ್ರೆ ಇದನ್ನ ಯಾವುದು ನೋಡೋದಿಲ್ಲ ಸರ್ಕಾರ. ನಮ್ಮಂತ NGO ಸಂಘ ಸಂಸ್ಥೆಯವರು ಇದಕ್ಕೆ ಫೈಟ್ ಮಾಡೇ ಮಾಡ್ತೀವಿ. ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಅದಕ್ಕೆ ನಾವು ರಾಷ್ಟ್ರ ವ್ಯಾಪ್ತಿ ಚಳವಳಿ ಸ್ಟಾರ್ಟ್ ಮಾಡಿವಿ. ಅದಕ್ಕೆ ಜೀವನ ಗೌರವ ಅಭಿಯಾನ ಆಂದೋಲನ ಅಂತ ಹೆಸರು ಇಟ್ಟಿದ್ದೇವೆ. ಈ ಕುರಿತು ನಾವು ಇದೇ ಜನವರಿ ತಿಂಗಳೊಳಗ ರಾಜ್ಯ ಮಟ್ಟದ ಒಂದು ಹಿರಿಯ ನಾಗರಿಕರ ಬೃಹತ್ ರ್ಯಾಲಿ ಹುಬ್ಬಳ್ಳಿಯೊಳಗೆ ಆಯೋಜನೆ ಮಾಡಿದ್ದೇವೆ. ಸರ್ಕಾರಕ್ಕೆ ರಾಷ್ಟ್ರ ಮಟ್ಟದ್ದು ಪ್ರಾಯಶಃ ಮೊದಲನೇ ಬಾರಿಗೆ ಆಗ್ತಾ ಇದೆ. ಹೌದು. ನಂತರ ಇದೇ ರಾಷ್ಟ್ರ ಮಟ್ಟದ ಅಧಿವೇಶನ ಇದೇ ಹುಬ್ಬಳ್ಳಿಯೊಳಗ ಆಗ್ತಾ ಇದೆ. ಆಲ್ ಇಂಡಿಯಾ ಲೆವೆಲ್ ಎಲ್ಲಾ ಸ್ಟೇಟಿಗೂ ಈಗಾಗಲೇ ಇದನ್ನ ಮಾರ್ಚದೊಳಗ ಆಮಂತ್ರಣ ಕೊಟ್ಟಿದ್ದೇವೆ. ಇದಕ್ಕೂ ಸರ್ಕಾರ ಬಗ್ಲಿಲ್ಲ ಅಂತಂದ್ರ ಎಷ್ಟು ಜನ ಹಿರಿಯ ನಾಗರಿಕರನ್ನ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಈ ಹುಬ್ಬಳ್ಳಿಯೊಳಗ? ಏನು ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ? ಅಲ್ಲ, ನಮಗದ ರ್ಯಾಲಿಗೆ ಒಂದು 25,000 ಜನ ಅಂತ ಬರ್ಬೇಕಂತ. ಡೆಫಿನೆಟ್ಲಿ ಅಷ್ಟು ಬರ್ತಾರ. ಮತ್ತು ಇದಕ್ಕ ಇನ್ನೊಂದ್ ಏನಂದ್ರ, ಈಗ ಹಿರಿಯ ನಾಗರಿಕರಿಗೆ ಸರ್ಕಾರ ಮತ್ತೆ ಯಾವ್ದೇ ಸ್ಪಂದನೆ ಮಾಡುದು ಅಂತಂದ್ರ ಅನಿವಾರ್ಯವಾಗಿ ನಮ್ದು 18% ವೋಟರ್ಸ್ ಇದಾರೆ ಹಿರಿಯ ನಾಗರಿಕರು. ಮತ್ ಸೆಕೆಂಡ್ ಏನಂತಂದ್ರ ಅದ್ರ ಮೇಲೆ ಡಿಪೆಂಡೆಂಟ್ಸ್ ಮತ್ತ 18-20% ಯಾಕೆ ಬರ್ತಾರಂದ್ರ, ನಮ್ಮ ತಂದೆ ತಾಯಿಗೆ ಸಹಾಯ ಮಾಡಕ್ ಕಾನೂನು ಬಂದೈತಿ, ಅವ್ರಿಗೆ 10 ಇವ್ರಿಗೆ 10,000 ರೂಪಾಯಿ ಕೊಟ್ರ ನಮ್ಮ ಮನಿ ನಮಗೂ ಒಂದ್ ನೌಕರಿ ಆಧಾರ ಆಕತಿ ಅನ್ನೋ ಭಾವನೆ ಎಲ್ಲ ಮಕ್ಕಳಲ್ಲಿನೂ ಐತಿ. ಅದಕ್ಕೆ ಇದಕ್ ಹೋರಾಟ ಮಾಡ್ತಕ್ಕಂಥವ್ರು ನೀವ್ ಎಲ್ಲಿ ಹೇಳ್ತೀರಿ ಅಲ್ಲಿ ಓಟ್ ಹಾಕ್ತವೆ ಅಂತಾರ. ಅವಾಗ ನಾವು ರಾಜಕೀಯವಾಗಿ ಇದನ್ನ ಕೊಡ್ಬೇಕಾಗತ್ತೆ, ಕಾಲ್ ಕೊಡ್ಬೇಕ. ಆದ್ರೆ ಇಲ್ಲಿ ತನಕ ನಮ್ಗದ್ರೊಳಗೆ ಯಾವ್ದೇ ಪಕ್ಷ ಇಲ್ಲ, ಯಾರಿಗೂ ನಾವು ವೈಯಕ್ತಿಕ ಯಾರ ಬಗ್ಗೆ ಇರೋ ದ್ವೇಷಣೆ ಇಲ್ಲ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡಕತ್ತೀವಿ. ಮೋದಿಜಿಯವ್ರಿಗೂ ರಿಕ್ವೆಸ್ಟ್ ಮಾಡಿ ಎಲ್ಲಾ ಯೋಜನೆ ಮಾಡ್ತೀರಿ, ರೈಲ್ವೇದ್ ಯಾಕೆ ಬಂದ್ ಮಾಡಿರಿ ಅಂತ ಕೇಳ್ತಾರ. ಕನ್ಸೆಷನ್ ಅದ್ರಿಂದ ಏನ್ ದೊಡ್ಡ ಲಾಸ್ ಆಗೈತಿ? ಕೋವಿಡ್ ನಂತರ ಏನ್ ಬಂದ್ ಮಾಡಿದ್ರಿ? ಎಲ್ಲಾನು ಚಲೋ ಮಾಡಿದ್ರಿ ಎಕ್ಸೆಪ್ಟ್ ಸೀನಿಯರ್ ಸಿಟಿಜನ್. ಮೋದಿಜಿಯವ್ರು ಸ್ವತಃ ಹಿರಿಯ ನಾಗರಿಕರದ್ದು ಹಿಂಗ್ ಮಾಡೋದು ತಪ್ಪಲ್ವಾ? ಅವರು ಹಿರಿಯ ನಾಗರಿಕರಿದಾರ. ಮೋದಿಜಿಯವರು ಅವ್ರಿಗೂ 73 ವಯಸ್ಸು. ಮತ್ತ ಇಂಥವೆಲ್ಲ ಹಿರಿಯ ನಾಗರಿಕರನ್ನ ಮಿನಿಸ್ಟರು MLA ಸುಖದಿಂದ ಇದ್ರೆ ಈ ದೇಶ ಸುಖದಿಂದ ಅದಾರ. ಹಿರಿಯ ನಾಗರಿಕರ ತಪ್ಪು ಕಲ್ಪನೆ ಇದೆ. ಗ್ರಾಮಾಂತರದೊಳಗೆ ಹೋಗಿ ಮನೆ ಸರ್ವೆ ಮಾಡ್ರಿ, ಎಷ್ಟು ಜನ ಹಿರಿಯ ನಾಗರಿಕರ ಕಣ್ಣೀರ್ ಹಾಕ್ತಾರ ಅನ್ನೋದು ನಿಮಗೆ ಕಾಣಿಸ್ತೈತಿ. ಅನೇಕ ಇಲ್ಲಿ ಗ್ರಾಮಾಂತರದೊಳಗಂತ ಸಣ್ಣ ಮನೆ ಕೂಲಿ ಮಾಡ್ತಿರ್ತಾರ. ಕೂಲಿ ಮಾಡಕ್ ಮಕ್ಕಳು ಹೊರಗೆ ಹೋದ್ರಂದ್ರೆ ಇವ್ರು ಕೀಲಿ ಹಾಕೊಂಡ್ ಹೋಗ್ತಾರ. ಅವ್ರಿಗೆ ಊಟ ಇಲ್ಲ, ಟಿಫಿನ್ ಇಲ್ಲ. ಗುಡಿಯೊಳಗ ಗುಂಡಾರದೊಳಗ ಕಟ್ಟಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೇಕು. ಹೊಟ್ಟೆ ಹಸರು ಹೋಗಿ ಯಾರ ಭಿಕ್ಷಾ ಬೇಡ್ಬೇಕು. ಈ ಪರಿಸ್ಥಿತಿ ಐತಿ. ಇದು ಮೇಲ್ಮಟ್ಟದ ಇವ್ರಿಗೆ ಕಾಣ್ತದಿಲ್ಲ. ಅದಕ್ಕೆ ನಾವು ಬೇಸಿಕ್ ಆಗಿ ಹಿರಿಯ ನಾಗರಿಕರ ಸೌಲಭ್ಯ ಕೊಡಾಕ ರಾಷ್ಟ್ರ ವ್ಯಾಪ್ತಿ ಒಂದು ಆಂದೋಲನ ಸ್ಟಾರ್ಟ್ ಮಾಡೇವಿ. ಈಗಾಗಲೇ ಎಲ್ಲಾ ರಾಜ್ಯಗಳ ಸಾಕಷ್ಟು ಇದ್ರ ಬಗ್ಗೆ ಅವೇರ್ನೆಸ್ ಬಂದೈತಿ. ಎಸ್ಪೆಷಲಿ ನಮ್ ಕರ್ನಾಟಕ ಮೊದಲೇ ಟಾರ್ಗೆಟ್ ನಮ್ ಕರ್ನಾಟಕ ಇಟ್ಟೇವ್ ನಾವು.
ಯಾಕಂದ್ರೆ ನಮ್ಮ ಕರ್ನಾಟಕ ನಮ್ಮ ಸಂಘಕ್ಕೆ ಅದ ಕಸ್ಟಡಿ ಕೊಟ್ಟ ಮೇಲೆ ಪ್ರತಿಯೊಂದು ಹಳ್ಳಿಗೆ ವಿಸಿಟ್ ಮಾಡಾಕತ್ತೀವಿ. ಬಹುಶಃ ನಾಳೆ ಗುಲ್ಬರ್ಗದೊಳಗ ಫೆಬ್ರವರಿ 5ನೇ ತಾರೀಕಿಗೆ ಅಲ್ಲಿ ಒಂದು ಭಾರತೀಯ ಸಂಸ್ಕೃತಿ ಉತ್ಸವ ಅಂತ 25 ಲಕ್ಷ ಜನ ಸೇರ್ತಕ್ಕಂತ ಸೇಡಂ ಪಾಟೀಲ್ ಎಕ್ಸ್ MLC ಅವರು MLA ಅವರು ಅವ್ರ ಜವಾಬ್ದಾರಿ ತಗೊಂಡ್ ಮಾಡ್ಯಾರ. ಅವ್ರು ನಮಗೊಂದು ಅವಕಾಶ ಕೊಟ್ಟಾರ 5ನೇ ತಾರೀಕಿನ ಗುಲ್ಬರ್ಗದೊಳಗ ಇಡೀ ದಿವಸ ಹಿರಿಯ ನಾಗರಿಕರ ಒಂದು ವೇದಿಕೆ ಆಗ್ಬೇಕು, ಇದಕ್ ನನ್ ಸಂಪೂರ್ಣ ಬೆಂಬಲ ಐತಿ. ಅಲ್ಲೇ ನಾವೊಂದು ವ್ಯಾನ್ ಬಿಡುಗಡೆ ಮಾಡಾಕತ್ತಿ ಹಿರಿಯ ನಾಗರಿಕರ ವಾಹಿನಿ ಅಂತ ತಿಳ್ಕೊಂಡು ಅದ್ರ ಮುಖಾಂತರವಾಗಿ ಪ್ರತಿ ಹಳ್ಳಿ ತಾಲೂಕಿಗೆ ಹೋಗಿ ಜಾಗೃತಿ ಮೂಡಿಸಿ ಸರ್ಕಾರಕ್ಕೆ ಮಾಡದ ಹೋದ್ರ ಮುಂದೆ ನಾವೇನ್ ಮಾಡ್ತೇವೆ ಅಂತ ಒಂದು ಚಾಲೆಂಜ್ ಅನ್ನ ತಗೊಂಡಿದ್ದೀವಿ. ಏನ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ ಕಲಬುರಗಿಯಲ್ಲಿ, ಇದು ನಿಮ್ಮ ಸಂಘದಿಂದ ಮಾಡ್ತಾ ಇದ್ದೀರಾ? ಹೌದು, ನಮ್ಮ ಅಖಿಲ ಭಾರತ ಹಿರಿಯ ನಾಗರಿಕ ಜೀವನ ಗೌರವ ಅಭಿಯಾನಕ್ಕೆ ಪ್ರತ್ಯೇಕವಾಗಿ ನಾಗರಿಕರ ಸೇವೆಗಾಗಿ. ಹೌದೌದು, ನಮ್ಮ ರಾಷ್ಟ್ರಾಧ್ಯಕ್ಷರು ವಿಜಯ್ ದೇಶಮುಖ್ ಅಂತ ಅವರು ನಮ್ಮ ಈಗ ಏನ್ ಇಲ್ಲಿ ನಮ್ಮ ಸಂಚಾಲಕರ ಆರ್ಕೆ ಮಠದಂತ ಅವರು 50,000 ಅವ್ರ 50,000 ವ್ಯಾನ್ ಖರೀದಿ ಮಾಡಕ್ ಅಡ್ವಾನ್ಸ್ ಕೊಟ್ಬಿಟ್ಟಾರ ದುಡ್ಡು. ಅದನ್ನ ಈಗ ಹೆಂಗ ಚುನಾವಣೆಯೊಳಗ ಪ್ರಚಾರ ಮಾಡ್ತಾರ ಹಂಗ ಹಿರಿಯ ನಾಗರಿಕರ ಸೌಲಭ್ಯ ಜಾಗೃತಿ ಸಲುವಾಗಿ ನಾವು ವ್ಯಾನ್ ಅನ್ನ ರಿಸರ್ವ್ ಮಾಡಿದೀವಿ. ಆ ಡಿಸ್ಟಿಕ್ ಹೋದ ತಕ್ಷಣ ಅವ್ರಿಗೆ ಅದು ಕಬ್ಜಾ ಕೊಡ್ತೇವೆ, ಅವ್ರು ಅಡ್ಡಾಡ್ಬೇಕು, ಅವ್ರ ಜಾಗೃತಿ ಮಾಡ್ಬೇಕು, ಮುಂದೆ ಅದಕ್ಕೆ ಏನು ಪರಿಣಾಮ ಬರ್ತೈತಿ ಹೆಂಗ್ ಎದುರಿಸ್ಬೇಕು, ಇದು ಒಂಥರ ಟ್ರೈನಿಂಗ್ ಟೈಪ್ ಹಿರಿಯ ನಾಗರಿಕರಿಗೆ ಮಾಡಾಕತ್ತೀವಿ. ಇದರಿಂದನ ಏನಾಗೈತೆ ಅಂದ್ರ ನಮ್ಮ ಮೊನ್ನೆ ಲಾಸ್ಟ್ ಮಂತ್ ನಾವು ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಒಂದು ರೇಡಿಯೋ ಟಾಕ್ ಕೊಟ್ವಿ. ಇಡೀ ದಿವಸ ನಮ್ದೆಲ್ಲ ಮಾರ್ನಿಂಗ್ ಟು ಈವ್ನಿಂಗ್ ಹಾಕಿದ್ರು ನಮ್ ಸಂಘದ ಇದನ್ನ. ಅದನ್ನ ನೋಡಿ ಇವತ್ತು ಜನ ಬಾಕಲ್ಲ ಬಂದು ಕ್ಯೂ ಹಚ್ಚಾಕತ್ಯಾರ. ಇಷ್ಟೊಂದು ಸೌಲಭ್ಯ ಇಲ್ಲೆಲ್ಲಾ ಐತಿ ನಮ್ಗ್ ಗೊತ್ತಿಲ್ಲ ಅಂತ ತಿಳ್ಕೊಂಡು ಭಾಷಣದಲ್ಲಿ ಹೇಳ್ತಾ ಇದ್ರಿ, ಪೊಲೀಸರು ಕೂಡ ಆಶ್ಚರ್ಯಗೊಂಡು ಅದು ಆಗೈತಿ. ಅದಕ್ಕ ಮೀಡಿಯಾ ಮಸ್ಟ್ ಇದೆ, ಮೀಡಿಯಾದೊಳಗೆ ಏನ್ ಬರ್ತೈತಿ ಅದು ಜನರಿಗೆ ಇಂಪ್ರೆಷನ್ ಆಗೈತಿ. ಅದಕ್ಕೆ ಆ ವ್ಯಾನ್ ಮುಖಾಂತರ ಮೀಡಿಯಾ ಹಿಡ್ಕೊಂಡು ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಡ್ರೈವ್ ಮಾಡ್ತೇವೆ. ಈಗಾಗಲೇ ಯಾವುದೇ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಹಿರಿಯ ಸಂಘಟನೆಗಳು ಈ ರೀತಿ ಪ್ರತ್ಯೇಕವಾಗಿ ಹಿರಿಯ ನಾಗರಿಕರಿಗಾಗಿಯೇ ಎಕ್ಸ್ಕ್ಲೂಸಿವ್ ಆಗಿ ವ್ಯಾನ್ ಅನ್ನ ಬಿಟ್ಟರು ಎಲ್ಲಿ ಇದು ಬಹುಶಃ ಮೊದಲನೇ ಬಾರಿ. ಹೌದೌದು, ಬರೀ ವ್ಯಾನಿಂದ ಒಂದ ಅಲ್ಲ, ನಮ್ಮ ಸಂಘದ ಏನ್ ಆಕ್ಟಿವಿಟೀಸ್ ಐತಿ ಆಲ್ ಇಂಡಿಯಾದೊಳಗನ ಇಲ್ಲ ಎಲ್ಲೂ. ಅದಕ್ಕ ನಂಬರ್ 1 ಸೀನಿಯರ್ ಸಿಟಿಜನ್ ಅಸೋಸಿಯೇಷನ್ ಇನ್ ಇಂಡಿಯಾ ಅಂತ ನಮ್ಗೆ ಅವಾರ್ಡ್ ಕೊಡಾಕತ್ತಾರ್ರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆನಡಾದೊಳಗ ರಿಜಿಸ್ಟ್ರೇಷನ್ ಆಗಿದೆ. ಹೌದೌದು, ವೆಬ್ಸೈಟ್ ಹೌದು ಚಟುವಟಿಕೆಗಳು ನಡೀತಾ ಇರೋದು ದೇಶದಲ್ಲಿ ಇಟ್ಕೊಂಡು ರಾಷ್ಟ್ರದಲ್ಲಿ ನಡೀತಿರ್ತಕ್ಕಂಥ ಚಟುವಟಿಕೆಗಳು ಗಮನಕ್ಕೆ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ರಾಷ್ಟ್ರದ ರಾಜಕಾರಣಿಗಳಿಗೆ ಗಮನಕ್ಕೆ ಬರ್ತಾ ಇರೋದು ಇಲ್ಲಲ್ಲ, ಅದು ಬರ್ತಿಲ್ಲ. ಅದು ದುರ್ದೈವ ನಮ್ದು, ವಿಪರ್ಯಾಸ, ನಮ್ಮ ರಾಷ್ಟ್ರದ ದುರ್ದೈವ ಅದು. ಆಮೇಲೆ ಈಗ ಏನೈತಿ, ಕೆನಡಾ ಅಥವಾ ವೆಸ್ಟರ್ನ್ ಕಂಟ್ರಿ ಒಳಗೆ ಹಿರಿಯ ನಾಗರಿಕರಿಗೆ ಎಷ್ಟು ರೆಸ್ಪೆಕ್ಟ್ ಐತಿ ಅಂತಂದ್ರ ಆ ರೆಸ್ಪೆಕ್ಟ್ ಅನ್ನ ಅವ್ರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಂಡಿಯಾ ಹಿಂಗ ಅಂತ ಅಂತಾರ ಅವರು. ಅಲ್ಲಿ ಬಹಳ ವ್ಯಾಲ್ಯೂ ಹಿರಿಯ ನಾಗರಿಕರು. ಸುದ್ದಿಯನ್ನ ನೋಡಿದ್ವಿ ಪಾಟೀಲ್ ಸರ್, ಏನಂತಂದ್ರೆ ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಇರ್ಬೇಕು ನೋಯ್ಡಾದಲ್ಲಿ, ಅಲ್ಲಿ ಇರ್ತಕ್ಕಂತ ಕಮಿಷನರು ಅಲ್ಲಿ ಸಿಬ್ಬಂದಿಗಳಿಗೆ ಒಬ್ಬ ಹಿರಿಯ ನಾಗರಿಕರಿಗೆ ಪಾಪ ಅವ್ರ ಗಂಟೆಗಟ್ಟಲೆ ಕಾಯಿಸಿದ್ರಂತೆ, ಪನಿಷ್ಮೆಂಟ್ ಕೊಟ್ರು ಅವರು. ನೋಡ್ರಿ, ಅರ್ಧ ಗಂಟೆ ನೀವು ನಿಂತ್ಕೊಂಡು ಕೆಲಸ ಮಾಡ್ರಿ ಅಂತ ಹೇಳಿದ್ರು. ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಅದಕ್ಕೆ ಪ್ರತಿಕ್ರಿಯೆ ಕೊಟ್ರು, ಒಳ್ಳೇದ್ ಮಾಡ್ತಾ ಇದೀರಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಹೇಳಿದ್ರಿ, ಹೋದ್ ವರ್ಷ ಸರ್ಕಾರದಿಂದ ಒಂದು ಆದೇಶ ಹೊರಡಿಸಿದ್ವಿ ನಾವು, ಅದ್ರ ಕಾಪಿನೂ ಕೊಡ್ತೇನೆ, ಅದು ಹೈಲೈಟ್ ಆಗ್ಬೇಕಾಗೈತಿ. ಅದ್ರ ಪ್ರಿಂಟ್ ಮಾಡಿ ಎಲ್ಲಾ ಸರ್ಕಾರಿ ಕಚೇರಿ ಒಳಗೆ ಹಚ್ಚಬೇಕಾಗೈತಿ. ನಾವು ದೊಡ್ಡ ಬ್ಯಾನರ್ ಮಾಡಿ ಯಾವುದೇ ಹಿರಿಯ ನಾಗರಿಕರು ತನ್ನ ಕೆಲಸಕ್ಕೆ ಯಾವುದೇ ಸರ್ಕಾರಿ ಕಚೇರಿ ಒಳಗೆ ಹೋದಾಗ ಅವನ್ನ ಗೌರವಯುತವಾಗಿ ಕಂಡು ಅವಗೊಂದು ಚೇರ್ ಹಾಕಿ ಕುಂಡ್ರಿಸಿ ಅವನ ಸಮಸ್ಯೆಗಳನ್ನ ತಿಳ್ಕೊಂಡು 1 ತಿಂಗಳೊಳಗ ಅವ್ಗ ಉತ್ತರ ಅಥವಾ ಪರಿಹಾರ ಕೊಡ್ಬೇಕು ನೀವು. ಆ ರೀತಿ ಮಾಡದಂತ ಅಧಿಕಾರಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದಂತ ಕಂಪ್ಲೇಂಟ್ ಮಾಡಕ್ ಒಂದ್ ಇದನ್ನು ಕೊಟ್ಟಾರ. ಅದನ್ನ ಯಾರಿಗೂ ಹೈಲೈಟ್ ಮಾಡೋಂಗಿಲ್ಲ, ನಮ್ ಸಂಘ ಮಾತ್ರ ಎಲ್ಲಾ ಕಡೆ ಹೇಳ್ತೈತಿ. ಅದಕ್ಕೆ ನಾವು ಮಾಡಿದೇವಿ, ಅದನ್ನ ಪೋಸ್ಟರ್ಸ್ ಮಾಡಿ ಎಲ್ಲಾ ಸರ್ಕಾರಿ ಕಚೇರಿಗೆ ಹಚ್ಬೇಕಂತ ಮಾಡೇವಿ. ಅದಕ್ಕೆ ಮೊದಲು ಒಂದ್ಸರಿ ಹಚ್ಚಿದ್ವಿ, ನಮ್ ಇದ್ರಿಗೆ ಹಚ್ಚಿದ್ ಬರೋಬರಿ ಅಂತಾರ, ನಾವ್ ಇತ್ತ ಬಂದ್ಕೊಳ್ಳಿ ಹರಿದು ಹೋಗಿತಾರ. ಇದು ನಮ್ಮ ದೇಶದ ಪರಿಸ್ಥಿತಿ ಐತಿ. ಅದಕ್ಕೆ ನಾವು ಜಾಗೃತಿ ಆದ್ರ ನಮ್ಮ ಏನ್ ಹಿರಿಯ ನಾಗರಿಕರ ಸ್ಟ್ರೆಂತ್ ಐತಿ 50% ನಮ್ಗ ಸಂಘಟನೆ ಆತಂದ್ರ ಯಾವ ರಾಜಕೀಯ ಪಕ್ಷನೂ ಬರೋದಿಲ್ಲ, ಅಷ್ಟು ಸ್ಟ್ರೆಂತ್ ಐತಿ ನಮ್ದು. ಅದಕ್ಕೆ ಅದನ್ನ ಮಾಡಾಕತ್ತೇವ್ ನಾವು. ಇದು ನಮ್ಮ ಕರ್ನಾಟಕದ ಹುಬ್ಬಳ್ಳಿಯಿಂದನೇ ಈ ಅಭಿಯಾನ ಆರಂಭ ಆಗ್ತಿರೋದು ನಮ್ಗೆಲ್ಲ ಹೆಮ್ಮೆ ವಿಷಯ. ಹೌದು, ಉತ್ತರ ಕರ್ನಾಟಕದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇರೋದು. ಮತ್ತೆ ಈ ಪುಸ್ತಕ ಬಿಡುಗಡೆ ಇವತ್ತೇನ್ ಮಾಡಿದ್ರಿ, ಅದರ ಕುರಿತು ಸ್ವಲ್ಪ ಮಾಹಿತಿ ಕೊಡಿ. ಅದೇ, ಇದು ರಾಷ್ಟ್ರ ಮಟ್ಟದೊಳಗಿದ್ದಂತ ರಾಷ್ಟ್ರೀಯ ಹಿರಿಯ ನಾಗರಿಕರ ಜೀವನ ಗೌರವ ಅಭಿಯಾನ ಅಂತ ತಿಳ್ಕೊಂಡು ಇದರ ಪ್ರಮುಖವಾದಂತ ಉದ್ದೇಶ ಏನೈತಿ ಅಂದ್ರೆ ಹಿರಿಯ ನಾಗರಿಕರನ್ನು ರಾಷ್ಟ್ರೀಯ ಸತ್ತು ಅಂದ್ರೆ ಸಂಪತ್ತು ಅಂತ ಗೆಜೆಟ್ ನೋಟಿಫಿಕೇಶನ್ ಮಾಡೋದು, ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು.
ಆಮೇಲೆ ಎರಡನೇದಾಗಿ BPL ಕಾರ್ಡ್ ವರ್ಗಿದ್ದಂತ ಎಲ್ಲ ಹಿರಿಯ ನಾಗರಿಕರು ತಿಂಗಳ 10,000 ರೂಪಾಯಿ ಪೆನ್ಷನ್ ಕೊಡ್ಬೇಕು. ಇನ್ನು ಮೂರನೇದು ಹಿರಿಯ ನಾಗರಿಕರಿಗೆ ಸಪ್ರೇಟ್ ಮಂತ್ರಾಲಯ ಮಿನಿಸ್ಟರ್ ಇರ್ಬೇಕು. ಈಗ ಏನ್ ಮಾಡ್ಯಾರ 4 ಡಿಪಾರ್ಟ್ಮೆಂಟ್ ಇದೊಂದು ಹೋಗಿ ಸೇರ್ಸ್ಯಾರ. ಅದ ಇದಕ್ಕ ಏನಾಗೈತಿ ಅಂದ್ರೆ 3 ಡಿಪಾರ್ಟ್ಮೆಂಟ್ ನ ಸಿಕ್ಕಾಪಟ್ಟೆ ದುಡ್ಡು ಐತಿ. ಎಲ್ಲ ಮಿನಿಸ್ಟರ್ MLA ಅಧಿಕಾರಿಗಳು ಅತ್ತಾಗ ಗಮನ ಕೊಡ್ತಾರ. ಇದು ಡೆಡ್ ಡಿಪಾರ್ಟ್ಮೆಂಟ್ ಇವ್ರು ಕೂಡ ಇವ್ರೇನ್ ಇವತ್ತಿಲ್ಲ ಸಾಯವ್ರು ಇವ್ರು ಕೂಡ ಏನ್ ಮಾಡೋದು ಅಂತ ನೆಗ್ಲೆಕ್ಟ್ ಮಾಡ್ಯಾರ. ಮೋಸ್ಟ್ ನೆಗ್ಲೆಕ್ಟೆಡ್ ಡಿಪಾರ್ಟ್ಮೆಂಟ್ ಅಂದ್ರೆ ಸೀನಿಯರ್ ಸಿಟಿಜನ್ ಡಿಪಾರ್ಟ್ಮೆಂಟ್ ಇನ್ ಗವರ್ಮೆಂಟ್. ಅದಕ್ಕೆ ನಾವು ಜಾಗೃತಿ ಮಾಡಾಕತ್ತಿ. ಕೆಲವು ಆಗ್ಬೇಕಂತ ಮಂತ್ರಿನೇ ಇರ್ಬೇಕು. ಪ್ರತಿ ವರ್ಷ ಬಜೆಟ್ ನೊಳಗೆ ಹಿರಿಯ ನಾಗರಿಕ ಸಪ್ರೇಟ್ ಇರ್ಬೇಕು ಬಜೆಟ್. ಹೌದು, ಯಾಕಂದ್ರೆ ಈಗೆಲ್ಲ ತಿಂಗಳ 10,000 ರೂಪಾಯಿ ಅವ್ರು ಕೊಟ್ರಂದ್ರ 1,36,000 ಕೋಟಿ ರೂಪಾಯಿ ಬೇಕು ನಮ್ಗ. ಬಜೆಟ್ 10,000 ರೂಪಾಯಿ ಕೊಟ್ರ ಅದು ಕ್ಯಾಲ್ಕುಲೇಷನ್ ಮಾಡೇವಿ. ನಮ್ದು ಸಂಘದ ಒಂದು ಬ್ರಾಂಚ್ ಅಂದ್ರೂ ಅಡ್ಡಿ ಇಲ್ಲ. ಪುಣಾದೊಳಗ ಆರ್ಥಿಕ ಕ್ರಾಂತಿ ಟ್ರಸ್ಟ್ ಅಂತಿದೆ. ಅದು ಅನಿಲ್ ಬೋಕಿನ್ಜಿ ಅಂತ ಅದರ ಅಧ್ಯಕ್ಷರು. ಅವರು ನಮ್ಮ ಹಿರಿಯ ನಾಗರಿಕರ ಸಂಘದೊಳಗನ ಇದಾರ. ಅವರು ತಜ್ಞರು ಆರ್ಥಿಕ ಕೊಟ್ಟಾರ. ಆಗೈತಿ. ನೋಟ್ ಬ್ಯಾನ್ ಮಾಡೋದಾಗ್ಲಿ, ಆಮೇಲೆ ಜನ್ಧನ್ ಯೋಜನೆ ಆಗ್ಲಿ, ಪ್ರತಿ ವರ್ಷ ಇಂತ ರಿಪೋರ್ಟ್ ಅವ್ರು ಕೊಡ್ತಾ ಇರ್ತಾರ. ಅವ್ರು ಸ್ಟಡಿ ಮಾಡಿ ಹೌದು ಈ 3 ಪಾಯಿಂಟ್ ಹಾಕಿದ್ದ ಅವ್ರು. ಅದಕ್ಕೆ ಆ ಉದ್ದೇಶದಿಂದ ಅವ್ರಿಗೆ ನಮ್ ಕೈಯಾಗ ಕಟಕ ಕೊಟ್ಟಾರ. ನೀವ್ ಏನ್ ಮಾಡ್ತೀರಿ ಮಾಡ್ರಪ್ಪ ಅಂತ ಹೇಳ್ಯಾರ. ಅದಕ್ಕೆ ಇಡೀ ರಾಷ್ಟ್ರದ ಎಲ್ಲ ಹಿರಿಯ ನಾಗರಿಕ ಸಂಘ ಸಂಸ್ಥೆಗಳು ಒಗ್ಗಟ್ಟಾಗಿ ಸಂಘಟನೆ ಮಾಡಿ ದುಡಿದ್ರ ಖಂಡಿತವಾಗಿ ಎಲ್ಲಾ ಬೇಡಿಕೆನ ಆಕತಿ. ಎಲ್ಲಾ ಹಿರಿಯ ನಾಗರಿಕ ಸುಖದಿಂದ ಇರಾಕ ಸಾಧ್ಯ ಐತಿ. ಅದನ್ನ ಪ್ರಯತ್ನ ಅಂತಿ ಮಾಡಾಕತ್ತೇವಿ. ಎಲ್ಲರ ಬೆಂಬಲ ಸಹಕಾರ ಸಿಕ್ತ ಖಂಡಿತ ಯಶಸ್ವಿ ಸಿಗ್ತೈತಿ. ಇದ್ರೊಳಗೆ ನಮ್ದು ಏನೂ ಸ್ವಾರ್ಥ ಇಲ್ಲ. ಯಾಕಂದ್ರೆ ಈ ಸಂಘದೊಳಗೆ ಕೆಲಸ ಮಾಡ್ತಕ್ಕಂಥವ್ರು 75% ಪದಾಧಿಕಾರಿಗಳು ನಿವೃತ್ತ ಸರ್ಕಾರಿ ನೌಕರರು ಅಧಿಕಾರಿಗಳಿದ್ದಾರೆ. ಇವ್ರಿಗೆ ಮಹಿಳೆಯರು ಇದ್ದಾರೆ. ಇವ್ರಿಗೆ ಏನು ಕಡಿಮೆಗಿಲ್ಲ, ಪೆನ್ಷನ್ ಕಡಿಮೆಗಿಲ್ಲ, ನಮ್ಗೆ ಯಾವ್ದ ಅವಶ್ಯಕತೆ ಇಲ್ಲ. ಆದ್ರೂ ನಮ್ಮಂಗ ಪ್ರತಿಯೊಬ್ಬರು ಸುಖದಿಂದ ಇರ್ಲಿ. ಅವ್ರ ನಾಗರಿಕರ ಕುಟುಂಬ ಸಂತೃಪ್ತವಾಗಿರುತ್ತೆ, ಸಮಾಜ ದೇಶ ಸಂತೃಪ್ತವಾಗಿ. ಆ ಉದ್ದೇಶದಿಂದ ನಾವು ಈ ಆಂದೋಲನಕ್ಕೆ ಕೈ ಹಾಕಿವಿ. ರಾಷ್ಟ್ರ ಮಟ್ಟದೊಳಗೆ ಕೂಡ ನಮ್ಮ ಸಂಘ ಅಪ್ರಿಶಿಯೇಟ್ ಮಾಡ್ತಾರ. ಇಂತ ದೊಡ್ಡ ಅದ್ಭುತ ಹೋರಾಟ ಕರ್ನಾಟಕದೊಳಗೆ ಐತಿ ಅಂದ್ರೆ ನಾವು ಕರೆದ ಪ್ರತಿಯೊಂದು ಪ್ರೋಗ್ರಾಮ್ಗೂ ಆಲ್ ಇಂಡಿಯಾದಲ್ಲ. ಈಗ ಲಾಸ್ಟ್ ವೀಕ್ ಮೊನ್ನೆ ಗದಗಿಗೆ ಹೋದ ವಾರ ಗದಗಿ ಇದನ್ನ ಪುಸ್ತಕ ಬಿಡುಗಡೆ ಮಾಡಿವಿ ಡಿಸ್ಟಿಕ್ ಅಂತ. ಅಲ್ಲಿ ಅವರು ವಿಜಯ್ ದೇಶಮುಖ್ ಅವರು ಗೆಸ್ಟ್ ಆಗಿ ಬಂದಿದ್ರು ಅಲ್ಲಿ ಗದಗಿಗೆ. ಹಿಂಗ ಇಲ್ಲಿಯೂ ನಾಳೆ ಮುಂದೆ ನಮ್ ಸಮಾವೇಶ ನಡೀತಿದೆ. ನಿತಿನ್ ಗಡ್ಕರಿಗೆ ಇನ್ವೈಟ್ ಮಾಡಿವಿ, ನಿರ್ಮಲಾ ಸೀತಾರಾಮನ್ಗೆ ಇನ್ವೈಟ್ ಮಾಡಿವಿ. ಅವರು ಕೆಲವರು ಬರ್ತಾನೆ ಅಂತಾನೆ ಹೇಳ್ಯಾರ. ಬರ್ತಾರ ಬಿಡ್ತಾರ ಮುಂದೆ ಗೊತ್ತದ. ಬರ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ಮತ್ತೆ ಆಸ್ ಇಟ್ ಈಸ್ ಸ್ಟಾರ್ಟ್ ಆಗತಿ. ಬಂದ್ರ ಎಕ್ಸೆಪ್ಟ್ ಮಾಡ್ರಿ, ಇದ್ರ ಬಗ್ಗೆ ಚರ್ಚೆ ಮಾಡ್ರಿ. ಒಮ್ಮಕ್ಲೆ 10,000 ಬೇಡ 5,000 ಆದ್ರೂ ಕೊಡ್ರಿ ಅಂತ ಹೇಳೇವ್ ನಾವು. ಈಗ 5,000 ಲೆವೆಲ್ ಬಂದೈತಿ. ಮೋದಿಜಿಯವರು ಮೊನ್ನೆ ಇಲೆಕ್ಷನ್ದೊಳಗ ಸ್ಟೇಟ್ ಇಲೆಕ್ಷನ್ದೊಳಗ ಹೇಳ್ಯಾರ ನಮ್ ಸರ್ಕಾರ ಎಲ್ಲಿ ಬರ್ತೈತಿ ಬಿಜೆಪಿ ಸರ್ಕಾರ ನಾ 3,000 ರೂಪಾಯಿ ಎಲ್ಲ ಹಿರಿಯ ನಾಗರಿಕರ ಪೆನ್ಷನ್ ಕೊಡ್ತಾರಂತ ಐತಿ. ಮ್ಯಾನಿಫೆಸ್ಟೋ ಒಳಗ ಪ್ರಣಾಳಿಕೆ ಒಳಗನ ಐತಿ. ಈಗ ಮತ್ತೆ ಅವ್ರು 3 ಕೊಟ್ಟ ಮೇಲೆ ಸ್ಟೇಟ್ ಗವರ್ಮೆಂಟ್ 2 ಕೊಡೋದಕ್ಕೆ ಏನ್ ತಪ್ಪಿಲ್ಲ. ಅಂದ್ರೆ ಈಸಿಯಾಗಿ 5,000 ರೂಪಾಯಿ ಸಿಗ್ತೈತಿ ಎಲ್ಲ ಹಿರಿಯ ನಾಗರಿಕರು. ಆದ್ರೆ ಈಗ ನಂಗೆ ಅರ್ಜಿ ಹಾಕಿ ಮಾಡೋದು ಬೇಡ. ಕಂಪಲ್ಸರಿ ID ಕಾರ್ಡ್ ಮೇಲೆ ಈಗ ಜನ್ಧನ್ ಹೆಂಗ್ ಮಾಡಿರಲ್ಲ, ಬ್ಯಾಂಕ್ನಾಗ ಅಕೌಂಟ್ ಓಪನ್ ಮಾಡ್ರೆ ತಿಂಗಳ 5,000 ರೂಪಾಯಿ ಅವ್ರ ಇದಕ್ಕೆ ಹೋಗ್ಲಿ. ಈ ಟೈಪ್ ನಮಗ ಕಂಪ್ಯೂಟರೈಸ್ಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇರೋದ್ರಿಂದ ಕೂಡ ಬಹಳ ಸರಳವಾಗಿ ಶೀಘ್ರಗತಿಯಲ್ಲಿ ಆಗ್ತಕ್ಕಂತ ಎಲ್ಲಾ ವ್ಯವಸ್ಥೆ ಇರೋದ್ರಿಂದ ಸರ್ಕಾರ ಇದರ ಕಡೆ ಗಮನ ಕೊಡಬೇಕು. ಆದಷ್ಟು ಬೇಗನೆ ನಮ್ಮ ಜನಕನ್ನಡ ಮಾಧ್ಯಮದ ವತಿಯಿಂದ ನಾವು ಇಷ್ಟೇ ಬಯಸ್ತೇವೆ, ಹಾರೈಸ್ತೀವಿ. ನಮ್ಮ ಹಿರಿಯ ನಾಗರಿಕರು ನೀವೇ ಹೇಳಿದಾಗೆ ನಮ್ಮ ದೇಶದ ಸಂಪತ್ತು. ಹಾಗಾಗಿ ಸರ್ಕಾರ ಅತಿ ಶೀಘ್ರದಲ್ಲಿ ರಾಷ್ಟ್ರ ಸರ್ಕಾರ ಹಿರಿಯ ನಾಗರಿಕರನ್ನ ಸಂಪತ್ತಾಗಿ, ದೇಶದ ಸಂಪತ್ತಾಗಿ ಘೋಷಣೆ ಮಾಡುವಾಗಲಿ ಮತ್ತು ನಮ್ಮ ಹುಬ್ಬಳ್ಳಿಯಲ್ಲಿ ನಮಗೆಲ್ಲ ಹೆಮ್ಮೆ ಹುಬ್ಬಳ್ಳಿಗರಾಗಿ ಒಂದು ಭವ್ಯವಾದ ಬಂಗಲೆ ಕಟ್ಟಡ ಭವನ ನಿರ್ಮಾಣವಾಗ್ಲಿ. ಮತ್ತು ಏನು ತಾವು ಹೇಳ್ತಾ ಇದ್ದೀರಿ 10,000 ರೂಪಾಯಿ ಗೌರವಧನ ಮಾಶಾಸನ ಹಿರಿಯ ನಾಗರಿಕರಿಗೆ ಸಿಗುವಂತ ಆಗಲಿ ಅಂತ ನಾವು ಜನಕನ್ನಡ ಮಾಧ್ಯಮದ ವತಿಯಿಂದ ಹಾರೈಸ್ತಾ ಇದ್ದೇವೆ. ಮತ್ತು ನಿಮ್ಮೆಲ್ಲಾ ಹೋರಾಟದಲ್ಲಿ ನಮ್ಮ ಮಾಧ್ಯಮದ ಬೆಂಬಲವೂ ಕೂಡ ನಿಮ್ಮ ಜೊತೆ ಸದಾ ಇರುತ್ತೆ ಅಂತಕ್ಕಂಥ ಭರವಸೆಯನ್ನ ನಾವು ನಿಮ್ಗೆ ನೀಡ್ತಾ ಇದ್ದೀವಿ. ನಿಮ್ಗೆಲ್ಲ ನಿಮ್ಮ ತಂಡಕ್ಕೂ ಒಳ್ಳೇದಾಗಲಿ. ಎಲ್ಲ ಮಾಧ್ಯಮದ ಪ್ರತಿನಿಧಿಗಳಿಗೆ, ಸನ್ಮಿತರಿಗೆ ನಮ್ಮ ಸಂಘದ ಪರವಾಗಿ ಅನೇಕ ಅಭಿನಂದನೆಗಳನ್ನ ಸಲ್ಲಿಸಿ ಈ ಹೋರಾಟದ ಜೊತೆಗೆ ನೀವು ಅದರಲ್ಲೂ ಭಾಗವಹಿಸಬೇಕು. ಯಾಕಂದ್ರೆ ನಿಮ್ಮ ಮಾಧ್ಯಮದ ಅನೇಕ ಪ್ರತಿನಿಧಿಗಳು ನಮ್ಗೆ ಹೇಳ್ತಾರ ನಾವು ಅದರ EPF ನಾವು ರಿಟೈರ್ 64 ನಮ್ಮ ಮನಿ ಕಳ್ತಾರ, ನಾವು 800,000 ರೂಪಾಯಿ ಬರಾಕತ್ತೀವಿ. ನಿಮ್ ಹೋರಾಟದಿಂದ ನಮಗೂ 10,000 ರೂಪಾಯಿ ಸಿಗ್ತೈತಿ ಮಾಡ್ರಿ ಅನ್ನೋ ಭಾವನೆ ಐತಿ. ಅದಕ್ಕೆ ಅದ್ರಂತ ಎಲ್ಲರೂ ಒಂದು ಸಪೋರ್ಟ್ ಮಾಡಿಬಿಟ್ರೆ ಖಂಡಿತ ಆಕತಿ. ಅದಕ್ಕೆಲ್ಲ ನೀವು ಸಹಕಾರ ಇರ್ಲಂತ ಹೇಳಿ ತಮಗೂ ಧನ್ಯವಾದ.